ಕೊಡಗಿನ ಜೀವನದಿ ಕಾವೇರಿಯ ಉಗಮ ಸ್ಥಾನ ತಲಕಾವೇರಿಯಲ್ಲಿ ಮಧ್ಯಾಹ್ನ 1:44 ಮಕರ ಲಗ್ನದಲ್ಲಿ ತೀರ್ಥೋದ್ಭವವಾಗುವ ಮೂಲಕ ಕಾವೇರಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ. ತೀರ್ಥೋದ್ಭವವಾಗುತ್ತಿದ್ದಂತೆ ಭಕ್ತರಿಗೆ ತೀರ್ಥವನ್ನು ಸಿಂಪಡಿಸಲಾಯಿತು. ಈ ವೇಳೆ ನೆರೆದಿದ್ದ ಭಕ್ತರ ಹರ್ಷ ಮುಗಿಲು ಮುಟ್ಟಿತು. ಪ್ರತಿ ವರ್ಷ ಸೂರ್ಯ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶಿಸುವ ಘಳಿಗೆಯಲ್ಲಿ ಕಾವೇರಿ ಉಕ್ಕುತ್ತಾಳೆ ಎನ್ನುವುದು ಭಕ್ತರ ನಂಬಿಕೆ. ಈ ವರ್ಷವೂ ತೀರ್ಥೋದ್ಭವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿತ್ತು. ಜೊತೆಗೆ ಕೊಡಗಿನ ಮೂಲೆ ಮೂಲೆಗಳಿಂದ ಮೂಲ ನಿವಾಸಿಗಳು ತಮ್ಮ ಸಾಂಪ್ರದಾಯಿಕ ಉಡುಪಿನಲ್ಲಿ ಆಗಮಿಸಿ ಕಾವೇರಿ ಮಾತೆಯ ದರ್ಶನ ಪಡೆದರು. ಇದಕ್ಕೂ ಮುನ್ನ ಕೊಡವ ಸಂಘಟನೆಗಳ ನೂರಾರು ಭಕ್ತರು ಭಾಗಮಂಡಲದಿಂದ ತಲಕಾವೇರಿವರೆಗೆ ಪಾದಯಾತ್ರೆ ಮಾಡಿ ಗಮನ ಸೆಳೆದರು. ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಶಾಸಕ ಎಎಸ್ ಪೊನ್ನಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕಾವೇರಿ ತೀರ್ಥೋದ್ಭವದ ಐತಿಹಾಸಿಕ ಕ್ಷಣದಲ್ಲಿ ಪಾಲ್ಗೊಂಡಿದ್ದು ಸಂತಸ ನೀಡಿದೆ, ನಾಡಿನ ಎಲ್ಲ ಜನರಿಗೆ ಒಳಿತಾಗಲಿ ಎಂದರು. ಪಾದಯಾತ್ರೆ ಮಾಡುವ ಮೂಲಕ ಇಲ್ಲಿಗೆ ಬಂದು ತೀರ್ಥೋದ್ಭವದ ಸಮಯದಲ್ಲಿ ಕಾವೇರಿ ತೀರ್ಥನು ಕೂಡ ಸ್ವೀಕರಿಸುವಂಥ ಮೂಲಕ ಕಾವೇರಮ್ಮನ ಆಶೀರ್ವಾದ ಪಡೆಯುವ ಮೂಲಕ ಅತ್ಯಂತ ಒಂದು ನಮಗೆ ಬಹಳ ದೊಡ್ಡ ಸೌಭಾಗ್ಯ, ದೊಡ್ಡ ಪುಣ್ಯ ಅಂತ ಹೇಳ್ಬೋದು. ಎಎಸ್ ಪೊನ್ನಣ್ಣ ಮಧ್ಯಾಹ್ನ 1:44 ಕಾವೇರಿ ತೀರ್ಥೋದ್ಭವವಾಗುತ್ತಿದ್ದಂತೆ ಕಾವೇರಿ ಮಾತೆಯ ಪುಣ್ಯ ದರ್ಶನ ಪಡೆಯಲಾಯಿತು. ಈ ವೇಳೆ ಸಹಸ್ರಾರು ಮಂದಿ ಸಾರ್ಥಕ ಗಳಿಗೆಗೆ ಸಾಕ್ಷಿಯಾದರು ಎಂದರು. ಒಳ್ಳೆ ಒಂದು ಅನುಭವ, ಅದರಿಂದ ಪ್ರತಿ ವರ್ಷ ಅದು ಒಂದು ರೀತಿಯಾಗಿ ನಮ್ಮನ್ನೆಲ್ಲ ಸೆಳೆಯುತ್ತದೆ. ಎಲ್ಲ ಕೂಡ ಇವತ್ತು ಪಾದಯಾತ್ರೆಯ ಮೂಲಕ ಇಲ್ಲಿ ಬಂದು ಈ ಪುಣ್ಯ ಕ್ಷಣದಲ್ಲಿ ಭಾಗವಹಿಸಿದ್ದಾರೆ. ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಅಕ್ಕಮ್ಮ ಪಾದಸೇವೆಯಲ್ಲಿ ಪಾಲ್ಗೊಂಡು ಕಾವೇರಿ ತೀರ್ಥೋದ್ಭವ ನೋಡಿದ್ದು ಸಂತಸ ತಂದಿದೆ ಎಂದರು. ಯಾರೆಲ್ಲರಿಗೂ ತೀರ್ಥ ಸಿಕ್ಕಿಲ್ಲ ಅವರಿಗೆ ತೀರ್ಥ ಸೇವೆನೆ ಕೊಡ್ತೇವೆ. ಆಮೇಲೆ ನಾಳೆ ಕಣಿ ಪೂಜ್ತೇವೆ, ಇದನ್ನು ಇಟ್ಟು ಕಣಿ ಪೂಜ್ತೇವೆ. ಆಮೇಲೆ ಇದನ್ನು ಒಂದು ವರ್ಷ ಇಟ್ಟುಕೊಂಡು ಒಳ್ಳೆಯದು ಕೆಟ್ಟದು ನಮ್ಮ ಏನೋ ಸಂಪ್ರದಾಯದ ಪ್ರಕಾರ ನಾವು ಅದನ್ನ ಬಳಕೆ ಮಾಡ್ತೇವೆ. ಮತ್ತೋರ್ವ ಭಕ್ತರು ಕಾವೇರಿ ತೀರ್ಥೋದ್ಭವವಾಗುತ್ತಿದ್ದಂತೆ ಜಲದರ್ಶನೀಯ ದರ್ಶನ ಪಡೆದು ಪುನೀತರಾಗಿದ್ದೇವೆ ಎಂದರು. ಪ್ರತಿ ತಿಂಗಳು ದೇವಿಯ ದರ್ಶನ ಮಾಡಲಾಗಿ ನಾವು ನಮ್ಮದೇ ಖರ್ಚನ್ನು ಹಾಕೊಂಡು ಭಕ್ತಾದಿಗಳೆಲ್ಲ ಸೇರಿಬಿಟ್ಟು ನಾವು ಇಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡ್ತಾ ಹೋಗ್ತಾ ಇದ್ದೇವೆ.